ನಮಸ್ಕಾರ. ನಾನು ವಾಗೇಶ್ ಚಂದ್ರ ಗುರು ಅಂಥೇಳಿ. ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂತ ಹೇಳಿದ್ರೆ ತುಂಬ ಗೌರವ, ಪ್ರೀತಿ. ಅವರ ಬದುಕು ನನ್ನನ್ನು ಎಷ್ಟೋ ಬದಲಾಯಿಸಿದೆ. ಅವರ ನಡೆ, ನುಡಿ, ವಿನಯವಂತಿಕೆ, ಭಾಷಾಜ್ಞಾನ, ಆ ಭಾಷಾ ಶೈಲಿ ಇವೆಲ್ಲವೂ ಕೂಡ ನನಗೆ ಪರಿಣಾಮ ಬೀರಿರುವಂಥದ್ದು. ಯಾವುದೋ ಪುಸ್ತಕದ ಒಂದು ಸಾಲು, ಯಾವುದೋ ಹಾಡಿನ ಒಂದು ಸಾಲು ಮನುಷ್ಯನ ಬದುಕನ್ನೇ ಬದಲಾಯಿಸುತ್ತೆ. ನಾನು ಕೂಡ ಎಸ್ ಪಿ ಬಿಯವರ ಒಬ್ಬ ಅಭಿಮಾನಿಯಾಗಿ ಅವರ ಒಂದು ಆದರ್ಶಗಳನ್ನು ಇಟ್ಟುಕೊಂಡು ಈ ಒಂದು ಗಾನನಮನ ಕಾರ್ಯಕ್ರಮಕ್ಕೆ ಒಂದಷ್ಟು ಹೊಸ ಹಾಡುಗಾರರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿದೆ. ಅಂತಹ ಒಂದು ದೊಡ್ಡ ಹೊಣೆಗಾರಿಕೆ, ಜವಾಬ್ದಾರಿ ನನಗಿದೆ. ಇದಕ್ಕೆ ಶಕ್ತಿ, ಸ್ಫೂರ್ತಿ, ಪ್ರೋತ್ಸಾಹ ನಿಮ್ಮದು, ಉತ್ಸಾಹ ನಮ್ಮದು. ಗಾನಗಂಧರ್ವನಿಗೆ ಗಾನನಮನ. ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಎಸ್ ಟಿ ವಿ ವೀಕ್ಷಕರಿಗೆ ನನ್ನ ನಮನಗಳು. ಆತ್ಮೀಯ ಬಂಧುಗಳೇ, ಹುಟ್ಟುವಾಗಲೇ ಹುಟ್ಟೋದು ಸಾವು. ಆ ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆನ ಕಂಡುಕೋಬೇಕು ಅಂತ ಅನ್ನುವಂಥದ್ದು ಬದುಕು. ಬಹುಶಃ ಸತ್ತ ಮೇಲೆ ಬದುಕುವಂಥವರು ತುಂಬ ಕಡಿಮೆ, ಅಪರೂಪ. ಅಂತಹ ಒಂದು ಅನರ್ಘ್ಯ ರತ್ನ, ಗಾನ ಗಂಧರ್ವ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಅದೊಂದು ಏಕಮೇವಾದ್ವಿತೀಯ ಸಾಧನೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು. ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಸಂಸ್ಕಾರಯುತವಾದಂಥ ಬದುಕನ್ನು ಬದುಕದಂಥವರು. ಬಹುಶಃ ಈಗ 74 ವರ್ಷಗಳ ಹಿಂದೆ ನೆರೆಯ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹುಟ್ಟುತ್ತಾರೆ. ತಂದೆ ಸಾಂಬಶಿವಮೂರ್ತಿ, ತಾಯಿ ಸಾವಿತ್ರಿ. ಇವರ ಹುಟ್ಟು ನಾಮ ಶ್ರೀಪತಿ ಪಂಡಿತಾರಾಧ್ಯ ಬಾಲಸುಬ್ರಹ್ಮಣ್ಯಂ. ಅಲ್ಲಿ ಹುಟ್ಟಿದಂಥ ಬಾಲಸುಬ್ರಹ್ಮಣ್ಯಂ ಅವರು ಗೊತ್ತಿಲ್ಲದ ಹಾಗೆ ಇಡೀ ದೇಶವನ್ನು ವ್ಯಾಪಿಸ್ಕೊತಾರೆ, ಇಡೀ ವಿಶ್ವವನ್ನು ವ್ಯಾಪಿಸ್ಕೊತಾರೆ. ವಿಶ್ವದ ಸಂಗೀತ ದಿಗ್ಗಜರನ್ನು ಹುಬ್ಬೇರುವಂತೆ ಮಾಡ್ತಾರೆ. ತುಂಬಿದ ಕೂಡ ತುಳುಕೊಲ್ಲ ಅಂತಾರಲ್ಲ ಹಾಗೆ ಎಸ್ ಪಿ ಬಿ ಅವರ ಬದುಕು ಯಾವತ್ತೂ ಹಾಗೆ. ಬಹುಶಃ ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ ಅಂತಲೇ ಬದುಕಿದಂಥವರು. ಅವರ ಭಾವ, ಅವರ ಭಾಷೆ, ಅವರ ಪ್ರಾವೀಣ್ಯತೆ ಅದ್ಭುತವಾದಂಥದ್ದು. ಅಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ಅವರ ಹಾಡುಗಳ ಮುಖಾಂತರ ಸದಾ ಸ್ಮರಣೀಯವಾಗಿರುವಂಥವರು ಬಾಲಸುಬ್ರಹ್ಮಣ್ಯಂ ಅವರು. ಇನ್ನು ಈ ರೀತಿಯಾದಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನೇ ಮುಖ್ಯ ಗುರಿಯಾಗಿಸಿಕೊಂಡಿರುವಂತಹ ದೊಡ್ಡ ವೇದಿಕೆಯನ್ನು ಮಾಡಿರುವಂತಹ ನಮ್ಮ ಎಸ್ ಟಿ ವಿ ಬಳಗ ಗಾನಗಂಧರ್ವನಿಗೆ ಗಾನನಮನ ಕಾರ್ಯಕ್ರಮವನ್ನು ಇಡೀ ವರ್ಷ ಪೂರ್ತಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಮರ್ಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಹವ್ಯಾಸಿ ಹಾಡುಗಾರರು ಕೂಡ ಆಡಬಹುದಾದಂಥ ವೇದಿಕೆ ಇದು. ಯಾರಿಗೆ ನಾನೂ ಕೂಡ ಬಾಲಸುಬ್ರಹ್ಮಣ್ಯಂ ಅವರ ಅಭಿಮಾನಿ, ನಾನು ಕೂಡ ಅವರನ್ನು ಆರಾಧಿಸ್ತೀನಿ, ಅವರ ಹಾಡುಗಳಿಂದ ನಾನು ಪ್ರೇರಿತನಾಗಿದ್ದೀನಿ ಅನ್ನುವಂಥ ಯಾವುದೇ ಗಾಯಕ ಕೂಡ ಇಲ್ಲಿಗೆ ಬರಬಹುದು, ಆಡಬಹುದು. ಆ ಮೂಲಕ ಎಸ್ ಪಿ ಬಿ ಅವರಿಗೆ ಒಂದು ನಮನವನ್ನು ಸಲ್ಲಿಸಬಹುದು. ಅಂತಹ ಒಂದು ದೊಡ್ಡ ವೇದಿಕೆಯನ್ನು ಎಸ್ ಟಿ ವಿ ಕಲ್ಪಿಸಿಕೊಟ್ಟಿದೆ. ನಿಮಗೆ ಯಾರಿಗಾದರೂ ಕೂಡ ಆ ಗಾನ ನಮನದ ಮೂಲಕ ಎಸ್ ಪಿ ಬಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥವರು ಇದ್ದರೆ ದಯಮಾಡಿ ನಮ್ಮ ಎಸ್ ಟಿ ವಿ ಕಚೇರಿಗೆ ಭೇಟಿ ಮಾಡಿ. ಈ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂಥ ವೈರ್ಮುಡಿಯವರನ್ನು ಭೇಟಿ ಮಾಡಿ. ಆತ್ಮೀಯ ಬಂಧುಗಳೇ, ಈಗ ಒಂದು ಸಣ್ಣ ಎಸ್ ಪಿ ಬಿ ಅವರ ಬಾಲ್ಯ, ಯೌವನ, ವೃದ್ಧಾಪ್ಯ. ಅವ್ರಿಗೆ ವೃದ್ಧಾಪ್ಯನೇ ಆಗಿಲ್ಲ ಅಂತ ಹೇಳ್ಬೋದು. ಏಕೆಂದರೆ 74 ವರ್ಷಗಳು ಅವ್ರಿಗೆ. 70ರ ಹರೆಯದಲ್ಲಿದ್ದರೂ ಕೂಡ 20ರ ಹರೆಯದ ನವ ನಟರಿಗೆ ಅವರು ಹಾಡನ್ನು ಹೇಳ್ತಾ ಇದ್ದರು. ಅವರ ಕಂಠಕ್ಕೆ ವಯಸ್ಸೇ ಆಗಿಲ್ಲ. ಬನ್ನಿ, ಅವರ ಒಂದು ಆ ಬಾಲ್ಯದ ಚಿತ್ರಗಳು ಅಥವಾ ಇಲ್ಲಿಯವರೆಗಿನ ಅವರ ಒಂದು ಆ ಜರ್ನಿಯ ಒಂದು ಪುಟ್ಟ ಪಟಗಳನ್ನು ನೋಡ್ಕೊಂಡು ಬರೋಣ.
ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನದಿನ ಕೆಡವೋಕೆ ಮೂರೇ ದಿನ. ಅಬ್ಬಾ, ಎಷ್ಟು ಸುಂದರವಾಗಿತ್ತು, ಅಥವಾ ಎಷ್ಟೊಂದು ವ್ಯತ್ಯಾಸಗಳು, ವೈಪರೀತ್ಯಗಳು ಎಲ್ಲವನ್ನೂ ನೋಡಿದ್ವು ಅಲ್ವಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಆ ಒಂದು ಜೀವನದ ಗತಿ ಅಥವಾ ಆ ಪಥ ಅದ್ಭುತವಾದಂಥದ್ದು. ಇವತ್ತು ಈ ಗಾನ ಗಂಧರ್ವನಿಗೆ ಗಾನ ನಮನ ಕಾರ್ಯಕ್ರಮದ ಮೊದಲ ಗೀತೆಯನ್ನು ನಾವು ಕೇಳಿಸ್ಕೊಳ್ಳೋಣ, ನೋಡೋಣ. ಹಾಡು ಮಾಮರವೆಲ್ಲೋ ಕೋಗಿಲೆಯೆಲ್ಲೋ. ಆತ್ಮೀಯರೇ, 1974ರಲ್ಲಿ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ SPB ಒಂದು ಹಾಡನ್ನು ಹಾಡ್ತಾರೆ. ಚಿತ್ರ ದೇವರಗುಡಿ. ಡಾಕ್ಟರ್ ವಿಷ್ಣುವರ್ಧನ್, ಭಾರತಿ ವಿಷ್ಣುವರ್ಧನ್ ಅವರು ನಟಿಸಿದಂಥ ಚಿತ್ರ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಅಂಥೇಳಿ. ನಿಜ, ಆಂಧ್ರ ಪ್ರದೇಶದ ನೆಲ್ಲೂರಿನ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂಥ SP ಬಾಲಸುಬ್ರಹ್ಮಣ್ಯಂ ಎಲ್ಲೋ, ಕರ್ನಾಟಕ ಎಲ್ಲೋ. ಆದರೆ ಎಲ್ಲವನ್ನೂ ಕೂಡ ಸಮುದ್ರದ ಉಪ್ಪಿಗೂ ಬೆಟ್ಟದ ನಲ್ಲಿಕಾಯಿಗೂ ಏನು ಸಂಬಂಧ ಇದೆಯೋ ಅಂತ ಅನ್ನೋ ಥರದಲ್ಲಿ ಹೇಗೆ ಸೇರುತ್ತೆ ಅಂತ ಅನ್ನುವಂಥದ್ದು ಇದೆಯೋ ಆ ರೀತಿ ಈ ಒಂದು ಅದ್ಭುತವಾದಂತಹ ಹಾಡನ್ನು ನಮ್ಮ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಶ್ರೀಮತಿ ಸರ್ವಮಂಗಳ ಅವರು ಈ ಹಾಡನ್ನು ಸೊಗಸಾಗಿ ಹಾಡಿದ್ದಾರೆ. ಕೇಳೋಣ ಬನ್ನಿ.
ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ನೀ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಹುಣ್ಣಿಮೆಯಲ್ಲಿ ತಣ್ಣನೆ ಗಾಳಿ ಬೀಸಲು ನಿನ್ನ ನೆನಪಾಗುವುದು. ದಿನ ರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು. ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನು ಕೊರೆದು ಕಾಡುವುದೇನು. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ನೀ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಈ ನೀ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಎಷ್ಟು ಸುಂದರವಾದಂತಹ ಸಾಹಿತ್ಯ ಮತ್ತು ಸಂಗೀತ ನೋಡಿ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನೀ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ನಿಜ, ಅಂತಹ ಒಂದು ಅನುಬಂಧ ಖಂಡಿತವಾಗಲೂ ಕನ್ನಡಿಗರಾದ ನಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮೇಲೆ ಇದೆ. ಆತ್ಮೀಯ ಬಂಧುಗಳೇ, ಶ್ರೀಮತಿ ಸರ್ವಮಂಗಳಾರವರು ಕೂಡ ಒಂದು ವೃತ್ತಿ ಗಾಯಕರು. ಆರ್ಕೆಸ್ಟ್ರಾದಲ್ಲಿ ಆಡುವಂಥವರು, ಅದ್ಭುತವಾಗಿ ಆಡಿದರೆ ಅವರಿಗೆ ಧನ್ಯವಾದಗಳು. ಮತ್ತೊಂದು ಈ ಗಾನ ಗಂಧರ್ವನಿಗೆ ಗಾನ ನಮನ ನಿಮ್ಮ STVಯಲ್ಲಿ ಮಾತ್ರ. ಈ ಸರಣಿಯ ಮೊದಲನೆಯ ಸರಣಿಯಲ್ಲಿ ಮತ್ತೊಂದು ಹಾಡನ್ನು ಈಗ ನಾವು ಹೋಗೋಣ. ಚಿತ್ರ ಹೃದಯ ಗೀತೆ. ಎಸ್ ಭಾರ್ಗವ ಅವರ ನಿರ್ದೇಶನ. 1989ರಲ್ಲಿ ಈ ಚಿತ್ರ ನಿರ್ಮಾಣ ಆಗುತ್ತೆ. ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತದೆ. MN ವ್ಯಾಸರಾವ್ ಅವರು ಒಂದು ಸೊಗಸಾದ ಸಾಹಿತ್ಯವನ್ನು ಕೊಡ್ತಾರೆ. ಆ ಹಾಡನ್ನು ಹಾಡಿದ್ದು SPB ಅವರು. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಅಂಥೇಳಿ ಆ ಸುಂದರ ಗೀತೆಯನ್ನು ಈಗ ಹಾಡ್ತಾರೆ ದೇವರಾಜ್ ಕೊಪ್ಪ ಮತ್ತು ಶ್ರೀಮತಿ ಸರ್ವಮಂಗಳ. ನೋಡೋಣ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಹಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ತೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭುವಿ ಬಿರಿಯಲಿ ನೀನೆ ಈ ಬಾಳ ಜೀವ, ಸಿರಿಯಲಿ ಸಿಡಿ ಸಿರಿಯಲಿ ಏಕೆ ಈ ತಾಪ ಭಾವ,
ಒಲವಿಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ. ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ. ಈ ಭೀತಿ ಇನ್ನೇಕೆ, ಈ ದೂರವೇಕೆ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ. ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಭಯವ ಬಿಡು ನೀನು, ನಿನಗಾಗಿ ಓಡೋಡಿ ಬಂದೆ. ಸುಖದ ಮಧು ನೀನು, ಬದುಕಲ್ಲಿ ತಂಗಾಳಿ ತಂದೆ. ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು. ಸಹಿಸು ನೀ ಮೌನ, ಮನದಲ್ಲಿ ಏಕಿಂತ ನೋವು. ಈ ಪ್ರಾಣವೇ ಹೋಗಲಿ, ಈ ಲೋಕವೇ ನೂಕಲಿ, ಎಂದೆಂದು ಸಂಗಾತಿ ನೀನೇನೆ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ. ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಆಹಾ ಆಹಾ ಲಾ 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 ಲಾ. ಆಹಾ, ನಿಜವಾಗ್ಲೂ ಈ ಹಾಡು ತುಂಬ ಕಾಡುತ್ತೆ. ನಿಮಗೆ ಗೊತ್ತಿಲ್ಲ, 1989 ಆ ಸಂದರ್ಭದಲ್ಲಿ ತುಂಬ ಜನ ಆವತ್ತಿನ ಹದಿಹರಿಯದ ಯುವಕ ಯುವತಿಯರಿಗೆ ಇದೊಂದು ಪ್ರೇಮದ ರಾಷ್ಟ್ರಗೀತೆ ಅನ್ನೋ ಥರದಲ್ಲಿ ಆಗೋಗ್ಬಿಟ್ಟಿತ್ತು. ಅಷ್ಟೊಂದು ಕಾಡುವಂಥದ್ದು ಈ ಹಾಡು, ಅಷ್ಟು ಅದ್ಭುತವಾದಂಥ ಹಾಡು. ಆ ಸಂದರ್ಭದಲ್ಲಿ ಆಕಾಶವಾಣಿನಲ್ಲಿ ಪ್ರತಿ ದಿವಸ 15ರಿಂದ 20 ಸಾರಿ ಈ ಹಾಡನ್ನು ಪ್ರಸಾರ ಮಾಡ್ತಾಯಿದ್ರು. ಅಂದರೆ ಅಷ್ಟೊಂದು ಡಿಮ್ಯಾಂಡ್ ಇತ್ತು ಈ ಹಾಡಿಗೆ. ಬಹುಶಃ ಈ ಇತ್ತೀಚಿನ ದಿನಗಳ ಹಾಡುಗಳು ಕಾಡ್ತವೋ ಅಥವಾ ಒಂದು ರೀತಿ ಬೆಚ್ಚಿಸ್ತದೆ ಅಂತ ಹೇಳ್ಬೋದು. ಆವತ್ತಿನ ಹಾಡುಗಳು, ಆ ಸಂಗೀತ, ಆ ಹಾಡುಗಾರಿಕೆ, ಅದು ನಿಜವಾಗ್ಲೂ ಕೂಡ ತುಂಬ ಮೈನವಿರೇಳಿಸುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ. ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೇಮ ಶಾಶ್ವತ. ಅಬ್ಬಾ, ತುಂಬ ಸೊಗಸಾಗಿ ಆಡಿದ್ದಾರೆ ದೇವರಾಜ್ ಕೊಪ್ಪ ಅವರು ಮತ್ತು ಸರ್ವಮಂಗಳ ಅವರು. ದೇವರಾಜ್ ಕೊಪ್ಪ ಮೂಲತಃ ಒಬ್ಬ ಹೋರಾಟಗಾರರು, ಚಳುವಳಿಗಾರರು, ಬರಹಗಾರರು, ಪತ್ರಕರ್ತರು, ಸಮಾಜ ಸೇವಕರು ಕೂಡ. ಇದರ ಜೊತೆಗೆ ಹವ್ಯಾಸವಾಗಿ ಹಾಡನ್ನು ಕೂಡ ಆಡ್ತಾರೆ, ಸೊಗಸಾಗಿ ಆಡಿದ್ದಾರೆ. ಮುಂದಿನ ಗೀತೆನ ಹೋಗೋಣ. ಚಿತ್ರ ಗೀತ 1981ರಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ. ಶಂಕರ್ ನಾಗ್, ಅಕ್ಷತಾ ರಾವ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅದ್ಭುತವಾದಂತಹ ಯಶಸ್ಸನ್ನು ಪಡೆದಂತಹ ಚಿತ್ರ ಇದು. ಇಳೆಯರಾಜ ಅವರು ಈ ಚಿತ್ರಕ್ಕೆ ಸಂಗೀತವನ್ನು ನೀಡ್ತಾರೆ, ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡ್ತಾರೆ, SP ಬಾಲಸುಬ್ರಹ್ಮಣ್ಯಂ ಅವರು ಸೊಗಸಾಗಿ ಹಾಡ್ತಾರೆ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ವೀಕ್ಷಕರೇ, ಇಡೀ ಭಾರತ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಸಂಗೀತ ನಿರ್ದೇಶನವನ್ನು, ಸಂಗೀತ ಸಂಯೋಜನೆಯನ್ನು ಮಾಡಿದಂಥವರು ಇಳೆಯರಾಜ ಅವರು. ಅದೇ ರೀತಿಯಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವಂಥವರು
40,000ಕ್ಕೂ ಹೆಚ್ಚು, 40ರಿಂದ 45,000 ಹಾಡುಗಳನ್ನು ಹಾಡಿರುವಂಥವರು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ. ಈ ಎರಡೂ ದಿಗ್ಗಜರು ಒಟ್ಟಿಗೆ ಸೇರಿ ಮಾಡಿದಂತಹ ಹಾಡು ಈಗ ಜೊತೆಯಲ್ಲಿ ಹಾಡ್ತಾರೆ ಶ್ರೀಧರ್ ಮತ್ತು ಸರ್ವಮಂಗಳ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೇಗೆ ಎಂದು, ಜೊತೆಯಲ್ಲಿ ಇರುವೆನು ಎಂದು ಎಂದು. ಜೊತೆಯಲ್ಲಿ ಇರುವೆನು ಹೇಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಇಂಥ ಮಾತಾಡಿದೆ ಇಂದು ನೀ, ಇಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಎಂದರೇನು ಎಂದು ಈಗ ಕರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ಕನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಪ್ರೀತಿ ಕಾಣಿಕೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಪಬ ಪಬ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಎಂದು. ಎಷ್ಟು ಸೊಗಸಾಗಿದೆ ಅಲ್ವಾ? ತುಂಬ ಸೊಗಸಾಗಿ ಆಡಿದ್ದಾರೆ ಶ್ರೀಧರ್ ಮತ್ತು ಸರ್ವಮಂಗಳ ಅವರು. ಧನ್ಯವಾದಗಳವರಿಗೆ. ಆತ್ಮೀಯರೇ,
ಈ ಚಿತ್ರದಲ್ಲಿ ಈ ಹಾಡನ್ನು ಆಡಿದಂಥ ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಎಸ್ ಜಾನಕಿಯವರು. ಹೌದು, ನಮ್ಮ ಭಾರತದ ಕೋಗಿಲೆಯವರು. ಅಂತಹ ಸೊಗಸಾದ ಒಂದು ಮಗುವಿನಿಂದ ಹಿಡಿದು ವಯಸ್ಸಾದವರ ತನಕನೂ ಆ ಕಂಠವನ್ನು ಅದೇ ರೀತಿಯಲ್ಲಿ ಕೊಡುವಂಥದ್ದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಈ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಎಸ್ ಜಾನಕಿಯವರು ಇಬ್ಬರಿಗೂ ಕೂಡ ಆ ಕಲೆ ಒಲಿದಿತ್ತು. ಬಹುಶಃ ವಿಷ್ಣುವರ್ಧನ್ ಅವರ ಎಲ್ಲ ಗೀತೆಗಳನ್ನು ಕೇಳಿದಾಗ ಸ್ವತಃ ವಿಷ್ಣುವರ್ಧನ್ ಅವರೇ ಹಾಡ್ತಾ ಇದ್ದಾರೇನೋ ಅನ್ನುವಂಥ ಭಾವ. ಅಂಬರೀಷ್ ಅವರ ಗೀತೆಗಳನ್ನು ಕೇಳಿದಾಗ ಅಂಬರೀಷ್ ಅವರೇ ಹಾಡಿದಾರೇನು ಅನ್ನುವಂಥದ್ದು. ಆಯಾಯ ನಾಯಕ ನಟರಿಗೆ ತಕ್ಕ ಹಾಗೆ ತಮ್ಮ ಧ್ವನಿಯನ್ನು ಸಮರ್ಪಿಸೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಬಹುಶಃ ಆ ಕಲೆಯನ್ನು ಸಿದ್ಧಿಸಿಕೊಂಡಂಥವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಮತ್ತೊಬ್ಬ ಹಿರಿಯ ಮತ್ತು ಸದಾ ಸ್ಮರಣೀಯರಾಗಿರ್ತಕ್ಕಂಥವರು, ನಮ್ಮೆಲ್ಲರ ಮಾತೃ ಸಮಾನರಾಗಿರ್ತಕ್ಕಂಥವರು ಎಸ್ ಜಾನಕಿ ಅಮ್ಮ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಕೇಳೋಣ ಬನ್ನಿ ಅದನ್ನು. ಸುಬ್ರಹ್ಮಣ್ಯಂ, ಅದೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಗೂಡೂರು, ನೆಲ್ಲೂರು ಹತ್ರ ಗೂಡೂರು ಅಂತ ಒಂದು ಊರಲ್ಲಿ ಕಾಂಪಿಟೇಷನ್ ಅಲ್ಲಿ ನಾನು ಫಸ್ಟ್ ಅಲ್ಲಿ ನೋಡಿದ್ದೆ ಆ ಹುಡುಗನ್ನ. ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಬಂದವರಿಗೆ, ಅದರಲ್ಲಿ ಗೆದ್ದವರಿಗೆ ಪ್ರೈಸ್ ಕೊಡ್ಬೇಕಂತ ನನ್ನನ್ನು ಕರೆದಿದ್ದಾರೆ. ನಾನು ಮೆಡ್ರಾಸಿಂದ ಗೂಡೂರು ಹೋದೆ. ಗೂಡೂರು ಹೋಗಿ ಪ್ರೈಸ್ ಎಲ್ಲ ಕೊಟ್ಟೆ. ಅವರು ಹಾಡಿಸಿದ್ದಾರೆ, ಪ್ರೈಸ್ ಬಂದವ್ರನ್ನ ಹಾಡಿಸಿದ್ದಾರೆ. ತುಂಬ ಬಾಲಸುಬ್ರಹ್ಮಣ್ಯಂ ತುಂಬ ಚೆನ್ನಾಗಿ ಹಾಡಿದ್ದಾನೆ. ಅದು ಒಂದು ಒಳ್ಳೆ ಸಾಂಗು, ತುಂಬ ಚೆನ್ನಾಗಿ ಹಾಡ್ತಾನೆ. ಒರಿಜಿನಲ್ ವಾಯ್ಸಲ್ಲಿ ಯಾರನ್ನ ಕಾಪಿ ಮಾಡದೆ ತನ್ನ ದೇವರು ಒಂದು ಗಂಟ್ಲು ಕೊಡ್ತಾರಲ್ಲ ನಮಗೆ, ಆ ಗಂಟ್ಲಲ್ಲಿ ಒರಿಜಿನಲ್ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾನೆ. ನಾನು ಹೇಳಿದೆ, ನೀನು ಈ ಸಿನಿಮಾನಲ್ಲಿ ಹಾಡ್ರೆ ನೀನು ತುಂಬ ಬ್ರಹ್ಮಾಂಡವಾಗಿ ಒಳ್ಳೆ ಹೆಸರು ಬರುತ್ತೆ ಅಂತ. ಅವನು ಇದುವರೆಗೂ ಅದು ಎಲ್ಲೆಲ್ಲ ಸ್ಟೇಜ್ ಮೇಲೆಲ್ಲ ಹೇಳ್ಕೊಳ್ತಾನೆ ಇರ್ತಾನೆ, ಜಾನಕಮ್ಮ ಹೇಳಿದ್ದಾರೆ, ಅದರಿಂದಾನೆ ನಾನು ಬಂದಿನಂತ. ಎಷ್ಟೋ ಜನರಿಗೆ ನಾವು ಹೇಳ್ತೀವಿ ಚೆನ್ನಾಗಿ ಹಾಡಿದ್ದೀವಿ ಅಂತ, ಎಲ್ಲರೂ ಬರ್ತಾರೇನು, ಅವರಿಗೆ ಟ್ಯಾಲೆಂಟ್ ಇದೆ, ಅದೃಷ್ಟ ಇದೆ, ದೇವರ ದಯೆ ಇದೆ, ಬಂದ್ರು ಅಷ್ಟೇ. ನಾನು ಹೇಳಿದೆ ಅಂತ ಬರಲಿಲ್ಲ. ಸರಿ, ಅದಿರಲಿ. ಅವ್ರು ಮೆಡ್ರಾಸ್ ಬಂದದ್ರಿಂದ, ಬಾಲಸುಬ್ರಹ್ಮಣ್ಯ ಮೆಡ್ರಾಸ್ ಬಂದದ್ರಿಂದ ನಾವು ಸೇರಿ ಎಷ್ಟು ಡ್ಯೂಯೆಟ್ಸ್, ಎಷ್ಟು ಸಾಂಗ್ಸ್ ಹಾಡಿದ್ದೀವಿ ಗೊತ್ತಾ. ಹಾಡ್ತಾನೆ ಇದ್ದೀವಿ, ಇದುವರೆಗೂ ಎಷ್ಟೋ ಸಾಂಗ್ಸ್ ಹಾಡಿದ್ದೀವಿ. ಅದು ತೆಲುಗು, ತಮಿಳ್, ಕನ್ನಡದಲ್ಲಿ ಅಂತೂ ಎಷ್ಟು ಒಳ್ಳೆ ಡ್ಯೂಯೆಟ್ಸ್, ತುಂಬಾ ಒಳ್ಳೆ ಡ್ಯೂಯೆಟ್ಸ್, ಎಷ್ಟೋ ಸಾವಿರ ಸಾಂಗ್ಸ್ ಹಾಡಿದ್ದೀವಿ ನಾವು. ಕನ್ನಡ, ತೆಲುಗು, ತಮಿಳ್, ಮಲಯಾಳ ಕೂಡ ಹಾಡಿದ್ದೀವಿ, ಹಿಂದಿ ಕೂಡ ಹಾಡಿದ್ದೀವಿ ನಾವು. ಅಂದರೆ ಕನ್ನಡದಲ್ಲಿ ತುಂಬ ಒಳ್ಳೆ ಡ್ಯೂಯೆಟ್ಸ್ ಹಾಡಿದ್ದೀವಿ. ಅದು ನಾವೇನೋ ಫ್ರೆಂಡ್ಲಿ ಆಗಿರೋದು, ಏದೋ ಕೋ ಸಿಂಗರು ಆ ಥರ ಅಲ್ಲ, ನಾವು ಫ್ರೆಂಡ್ಸ್ ಆಗಿದ್ದೀವಿ. ರೆಕಾರ್ಡಿಂಗಲ್ಲಿ ನಾವಿಬ್ಬರು ಗಲಾಟೆ ಮಾಡ್ಕೊಳ್ತೀವಿ, ಜಗಳ ಮಾಡ್ಕೊಳ್ತೀವಿ, ಮತ್ತೆ ಮಕ್ಕಳ ಹಾಗೆ ಜಗಳ ಮಾಡಿಕೊಂಡು ಮತ್ತೆ ತಕ್ಷಣ ಸರಿ ಆಗ್ತಾರೆ. ಅದೇ ಥರ ನಾವು ಕೂಡ ನಾವು ಹಾಡು ಜೊತೆಯಲ್ಲಿ ಆಟ ಆಡಿದ್ದೀವಿ, ಮ್ಯೂಸಿಕ್ ಜೊತೆಯಲ್ಲಿ ಆಟ ಆಡಿದ್ದೀವಿ ನಾವಿಬ್ಬರು. ಒಂದು ಪೋಟಿ, ಇಬ್ಬರಿಗೂ ಕಾಂಪಿಟೇಷನ್, ನೀನು ಚೆನ್ನಾಗಿ ಆಡ್ತೀಯ, ನಾನು ಚೆನ್ನಾಗಿ ಆಡ್ತೀಯ, ಆ ಥರ ಆಡಿದ್ದೀವಿ ನಾವು, ಒಳ್ಳೆ ಸಾಂಗ್ಸು. ಆಮೇಲೆ ಒಂದು ದಿವಸ ಮೂರು ತಿಂಗಳು ಮುಂಚೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ನಡೆದಿದೆ. ಪ್ರೋಗ್ರಾಮ್ಗೆ ಬಾಲಸುಬ್ರಹ್ಮಣ್ಯಂ ಬಂದು ಇಲ್ಲಿ ಪ್ರೋಗ್ರಾಮ್ ಬಂದಾಗ ಮುಂದಿನ ದಿವಸ ನಮ್ಮ ಮನೆಗೆ ಬಂದು ನಮ್ಮ ಮಗನ ಹತ್ರ, ನನ್ನ ಹತ್ರ ತುಂಬ ಮಾತಾಡಿ, ಆಮೇಲೆ ಸೆಲ್ಲಲ್ಲಿ ಸಾಂಗ್ಸ್ ಎಲ್ಲ ಕೇಳಿಸಿ, ತುಂಬ ಇಲ್ಲೇ ಊಟ ಮಾಡಿ ತುಂಬ ಹೊತ್ತಿದ್ದು ಹೋದ್ರಿ. ನಾವು ಒಂದು ವಿಷಯ ಏನಂದ್ರೆ, ಕೋಇನ್ಸಿಡೆಂಟ್ ಆಗಿ ನಾನು ಕೊನೆಯ ಪ್ರೋಗ್ರಾಮ್ ಮೈಸೂರಲ್ಲಿ ಹಾಡಿದೆ, ಅವ್ರು ಕೂಡ ಕೊನೆಯ ಪ್ರೋಗ್ರಾಮ್ ಬಾಲಸುಬ್ರಹ್ಮಣ್ಯಂ ಕೂಡ ಮೈಸೂರಲ್ಲಿ ಹಾಡಿದ್ದಾನೆ. ಇದುವರೆಗೂ ಮತ್ತೆ ಎಲ್ಲಿ ಹಾಡಲಿಲ್ಲವಲ್ಲ. ಆಮೇಲೆ ನನ್ನ ಮ್ಯೂಸಿಕಲ್ಲಿ ಅವರು ಹಾಡಿದ್ದಾರೆ, ಅವ್ರ ಮ್ಯೂಸಿಕಲ್ಲಿ ನಾನು ಹಾಡಿದೆ. ಅವರು ಎಷ್ಟೋ ಕನ್ನಡದಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ದಾರೆ, ಬೇಟೆ ಅದೆಲ್ಲ ಕನ್ನಡದಲ್ಲಿ ಕೂಡ ನಾನು ಹಾಡಿದ್ದೀನಿ ಅವ್ರ ಮ್ಯೂಸಿಕಲ್ಲಿ. ನಾನು ಪ್ರೈವೇಟ್ ಸಾಂಗ್ಸು, ಸಿನಿಮಾ ಕೂಡ ಮಾಡಿದ್ದೆ, ಅದರಲ್ಲಿ ಕೂಡ ಅವರು ಹಾಡಿದ್ದಾರೆ. ಈ ಥರ ನಾವು ತುಂಬ ಕ್ಲೋಸ್ ಆಗಿ ಇದ್ದೀವಿ. ಕೊನೆಗೆ ಹಾಸ್ಪಿಟ್ಲಿಗೆ ಹೋಗಿ ಇನ್ನೂ ಬರ್ತಾರೆ ಅಂತ ನೆನ್ಸ್ರೆ ಹಾಗೆ ಹೋಗ್ಬಿಟ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯಲ್ಲೆಲ್ಲರೂ ಚೆನ್ನಾಗಿರಲಿ.
ನೋಡಿ, ಲೆಜೆಂಡ್ರಿಗಳು ಯಾವತ್ತೂ ಲೆಜೆಂಡ್ರೀಸೇ. ಎಸ್ ಜಾನಕಿಯಮ್ಮ ಅವರು ಎಷ್ಟು ಅದ್ಭುತವಾಗಿ ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಹೇಳ್ತಾರೆ. ನಿಜವಾಗ್ಲೂ ಹ್ಯಾಟ್ಸಪ್. ನೋಡಿ, ಈಗ ಮತ್ತೊಂದು ಗೀತೆಗೆ ಹೋಗೋಣ. 1983ರಲ್ಲಿ ಬಹುಶಃ ಭಾರತೀಯ ಚಿತ್ರರಂಗಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಒಂದು ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ನಮ್ಮ ಕನ್ನಡದ ಮಣ್ಣಿದೆಯಲ್ಲ, ಅದೊಂದು ರೀತಿಯ ಅದ್ಭುತವಾದಂಥ ಸಮೃದ್ಧವಾದಂತಹ ಮಣ್ಣು. ನಿಜವಾದ ಬೀಜ ಅದು 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 ಬೆಳೆಯುವಂಥದ್ದಕ್ಕೆ ಒಂದು ಸಮೃದ್ಧವಾದಂತಹ ನೆಲೆಯನ್ನು ಕೊಡುವಂಥದ್ದು. ಇಳಿಯರಾಜ ಸಂಗೀತ ನೀಡ್ತಾರೆ. ಚಿತ್ರ ಪಲ್ಲವಿ ಅನುಪಲ್ಲವಿ. ಅನಿಲ್ ಕಪೂರ್ ಏನು ಇಂದಿಯ ದೊಡ್ಡ ನಟ ಏನಿದ್ದಾರೆ, ಅವರ ಮೊದಲ ಚಿತ್ರ ಪಲ್ಲವಿ ಅನುಪಲ್ಲವಿ. ಅನಿಲ್ ಕಪೂರ್, ಕಿರಣ್ ನಟನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರು, ಸುದರ್ಶನ್ ಇದ್ದಾರಲ್ಲ ಅವರ ತಂದೆ, ನಟ ಸುದರ್ಶನ್ ಅವರ ತಂದೆ, ದೊಡ್ಡ ಸಾಹಿತಿ. ಅವರು ಇದಕ್ಕೆ ಸಾಹಿತ್ಯವನ್ನು ಒದಗಿಸ್ತಾರೆ. ಹಾಡು ನಗುವ ನಯನ ಮಧುರ ಮೌನ. ಈಗ ಆಡುವಂಥವರು ದೇವರಾಜ್ ಮತ್ತು ಸರ್ವಮಂಗಳ ಅವರು. ನನ್ನನ್ನ ನನ್ನನ್ನ ನಾನ ನನ್ನನ್ನ ನನ್ನನ್ನ ಲಲಲ್ಲ ಲಾಲಾ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ ನಿಂಗಾಗಿ ಹೇಳುವೆ ಕತೆ ನೂರನು ನಾನೆಂದು ನಗಿಸುವೆ ಈ ನಿನ್ನದು ഇരുളല്ലു കാണുವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ ರಾತ್ರಿ ಆಡು ಪಿಸು ಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತದಿ ಎನ್ನಲ್ಲೇ ಕಂಡೆ ಹೊಸ ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ ಆಸೆ ಹೂವ ಹಾಸಿ ಕಾದೆ ನಡೆನೀ ಕನಸ ಹೊಸಗಿ ಬಿಡದೆ ನಗುವ
ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೇ ನಗುವ ನಯನ ಮಧುರ ಮೌನ. ನಿಜ ನನಗೂ ಆಡಬೇಕು ಅನ್ನಿಸ್ತಾ ಇದೆ. ಎಷ್ಟು ಸುಂದರವಾದ ಗೀತೆಗಳು, ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ನಿಮಗೂ ಯಾರಿಗಾದರೂ ಹಾಡಬೇಕು ಅಂತ ಅನಿಸ್ತಾ ಇದೆಯಾ? ದಯಮಾಡಿ ಬನ್ನಿ. ಬಹುಶಃ ನಾವು SP ಬಾಲಸುಬ್ರಹ್ಮಣ್ಯಂ ಅಂತ ಬಹುದೊಡ್ಡ ಗಾಯಕರಿಗೆ ಹಾಡಿನ ನೈವೇದ್ಯವನ್ನೇ ಮಾಡಬೇಕು, ಮಾತುಗಳಲ್ಲ. ಬನ್ನಿ, ನೀವು ಯಾರಾದರೂ ಆಡುವಂಥ ಆಸಕ್ತರು ನಮ್ಮ STVಯ ಕಚೇರಿಗೆ ಬಂದು ತಮ್ಮನ್ನು ನೋಂದಾಯಿಸ್ಕೋಬೋದು. ಈ ವೇದಿಕೆ ನಿಮಗೋಸ್ಕರ. ಮುಂದಿನ ಗೀತೆಗೆ ಹೋಗೋಣ. ಮುಂದಿನ ಗೀತೆ ಸೋಲಿಲ್ಲದ ಸರದಾರ ಅಂಥೇಳಿ. ನಮ್ಮ ಈ ಮಂಡ್ಯದ ಹೆಮ್ಮೆಯ ನಾಯಕ ನಟ, ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಇಂಥ ಒಂದು ಆ ಗಟ್ಸ್ ಅಥವಾ ಆ ವಿಶ್ವಾಸ, ಆ ಸ್ನೇಹ, ಆ ಪ್ರೀತಿಯ ಅಭಿಮಾನ ಹಂಚುವಂಥ ಮತ್ತೊಬ್ಬ ನಾಯಕ ಇಲ್ಲ. ಅಂಬರೀಷ್ ಅವರು, ಭವ್ಯ, ಮಾಲಾಶ್ರೀ ಅವರು ಒಟ್ಟಿಗೆ ನಟಿಸಿದಂತಹ ಚಿತ್ರ ಅದ್ಭುತವಾದಂತಹ ಯಶಸ್ಸನ್ನು ಪಡೆದಂಥದ್ದು. ಕನ್ನಡ ರೋಮಾಂಚನವೀ ಕನ್ನಡ ಹಾಡು. ಸಂಗೀತ ಹಂಸಲೇಖ, ಹಾಡಿದ್ದು ಮೂಲ ಗಾಯಕರು ನಮ್ಮ SPB ಅವರು. ಈಗ ಹಾಡ್ತಾರೆ ಶ್ರೀಧರ್. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು. ಗಿಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನದಿ ಕನ್ನಡ, ಆಡಿಸು ಕೇಳಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.
ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಜ್ಞಾನ ಇದೆ, ಚಿನ್ನ ಇದೆ, ಕಾವೇರಿ ಇದೆ, ಬಡತನವೇ ಮೇಲಾಗಿದೆ, ನಮ್ಮತನವೇ ಮಂಕಾಗಿದೆ. ಯಾರಿಹರು ನಿಮ್ಮಲಿ ಮದಕರಿಯ ನಾಯಕ, ಕೆಚ್ಚೆದೆಯ ಯಜ್ಜಮ ರಣರೀರರು ನುಡಿದಾಸರು, ಉಳಿದಿಹುದೆ ನಿಮ್ಮಲಿ ಹೊಯ್ಸಳರ ಕಿಡಿಗಳು, ಹೊನ್ನ ಮಳೆ ಸುರಿಸಿದ ಹರಿರಾಯರ ತೋಳ್ಬಲ್ಲಗಳು. ಹೇಳಿರಿ ಹೇಳಿರಿ ಈ ಪ್ರಾರ್ಥನೆಯ ಕೇಳಿರಿ, ಕಲಿಯಿರಿ ದುಡಿಯಿರಿ ಉಳಿಸಿರಿ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಹಿಡಿಸದಿರು ಈ ಹೆಸರ ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ತೆರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ವಾಹ್, ನಿಜವಾಗ್ಲೂ ಸೂಪರ್. ಶ್ರೀಧರ್ ಕೂಡ ಒಂದು ರೀತಿ ಕಾಡು ಮಲ್ಲಿಗೆ ಅಂತಾರಲ್ಲ ಹಾಗೆ, ಅದು ಎಲ್ಲಿದ್ದರೂ ಕೂಡ ಘಮಿಸುತ್ತೆ. ಶ್ರೀಧರ್ ಮೂಲತಃ ಗಾಯಕರು, ಆನಂತರ ಜನಸೇವಕರು, ಈಗ ಪ್ರಸ್ತುತ ನಮ್ಮ ಮಂಡ್ಯ ನಗರಸಭೆಯ ಗೌರವಾನ್ವಿತ ಸದಸ್ಯರು. ತುಂಬ ಸೊಗಸಾಗಿ ಆಡಿದರು. ಪ್ರಿಯ ವೀಕ್ಷಕರೇ, ಮುಂದಿನ ಹಾಡಿಗೆ ಹೋಗೋಣ. 1981ರಲ್ಲಿ ಗಾಳಿ ಮಾತು ಅಂಥೇಳಿ ಒಂದು ಚಿತ್ರ ಬರ್ತದೆ. ಜೈ ಜಗದೀಶ್, ಲಕ್ಷ್ಮಿ, ಕೋಕಿಲಾ ಮೋಹನ್, ಮೋಹನ್ ರಾಜ್. ಬಹುಶಃ ನಿಮಗೆ ನೆನಪಿದೆ, ಗೊತ್ತಿರ್ತದೆ. ನಮ್ಮ ಇದೇ PES ಕಾಲೇಜಿನಲ್ಲಿ ಮೋಹನ್ ರಾಜ್ ಅಂಥೇಳಿ ಒಬ್ಬರು ಲೆಕ್ಚರರ್ ಇದ್ದರು. ಫ್ರೆಂಚ್ ಬಿಯರ್, ಇಂಗ್ಲೀಷ್ ಲೆಕ್ಚರರ್. ಅವರು ಆ ಚಿತ್ರದಲ್ಲಿ ಮುಖ್ಯ ಖಳನಾಯಕನ ಪಾತ್ರವನ್ನು ಮಾಡಿ ಮಿಂಚಿದ್ದಂಥವರು. ಈ ಚಿತ್ರಕ್ಕೆ ಸಂಗೀತವನ್ನು ರಾಜನ್ ನಾಗೇಂದ್ರ ಅವರು ನೀಡ್ತಾರೆ, ಸಾಹಿತ್ಯವನ್ನು ಚಿ ಉದಯಶಂಕರ್ ಅವರು ನೀಡ್ತಾರೆ. ಹಾಡು ಬಯಸದೆ ಬಳಿ ಬಂದೆ. ಈಗ ಆಡ್ತಾರೆ ಶ್ರೀಧರ್ ಮತ್ತು ಸರ್ವಮಂಗಳ. ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ಕರೆಯದೆ ಬಳಿ ಬಂದೆ, ಸಡಗರ ತರಲೆಂದೆ, ಮನವೊಂದಾಗಿ ಜೊತೆಯಾದೆ. ಉರಿ ಬಿಸಿಲು ತಂಪಾಯ್ತು ನಿನ್ನ ನೋಡಲು, ಮೈಯೇಕ ಬಿಸಿಯಾಯ್ತು ನೀನು ಬಳಿ ನಿಂತು ನಗಲು. ನೀ ನಡೆವ
ಕರಗಿ ಹೋದೆ. ಕರೆಯದೆ ಬಳಿ ಬಂದೆ ಸಡಗರ ತರಲೆಂದೆ ಮನ ಒಂದಾಗಿ ಜೊತೆಯಾದೆ. ಬಯಸದೆ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ. ಸೊಗಸೆಂಬ ನುಡಿಗಿಂತ ಸೊಗಸು ಈ ರೂಪವು. ಹಿತವೆಂಬ ನುಡಿಗಿಂತ ಹಿತವು ನಿನ್ನ ಒಲವು. ಲಲಲಲ ಲಲಲಲ ಈ ನಿನ್ನ ಸ್ನೇಹವನು ಇನ್ನು ಎಂದೆಂದು ಬಿಡೆನು. ಸವಿಯಾದ ಮಾತಿಂದ ಹೊಸ ಬಾಳು ತಂದೆ. ಬಯಸದೆ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ. ಕರೆಯದೆ ಬಳಿ ಬಂದೆ ಸಡಗರ ತರಲೆಂದೆ ಮನ ಒಂದಾಗಿ ಜೊತೆಯಾದೆ. ವಾಹ್, ತುಂಬ ಚೆನ್ನಾಗಿತ್ತು. ನಮ್ಮ ಸರ್ವಮಂಗಳ ಅವರು ಒಂದು ರೀತಿ ನಮ್ಮ ಮಂಡ್ಯದ ಮಂಜುಳಾ ಗುರುರಾಜ್ ಇದ್ದ ಹಾಗೆ ಅಷ್ಟು ಸೊಗಸಾಗಾಡ್ತಾರೆ, ಹಾಡಿದ್ದಾರೆ. ಮುಂದಿನ ಚಿತ್ರ ಬಯಲುದಾರಿ. ಬಹುಶಃ ಭಾರತದ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಹೆಲಿಕಾಪ್ಟರನ್ನು ಉಪಯೋಗಿಸಿದಂಥ ಚಿತ್ರ ಅಂತ ಹೇಳ್ತಾರೆ. ಹಾಗೆ ಅಂಥ ಒಂದು ಅದ್ಭುತವಾದಂತಹ ಚಿತ್ರ. ಅದೇ ರಾಜನ್ ನಾಗೇಂದ್ರ ಅವರು ಸಂಗೀತ, ಚಿ ಉದಯಶಂಕರ್ ಸಾಹಿತ್ಯ. ಗೀತೆ ಎಲ್ಲಿರುವೆ ಮನವ ಕಾಡುವ ರೂಪಸಿ, ಅದನ್ನು ಹಾಡ್ತಾರೆ ದೇವರಾಜ್ ಕೊಪ್ಪ ಅವರು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ತೇಲುವ ಈ ಮೋಡ
ಮೋಡದ ಮೇಲೆ ನೀ ನಿಂತ ಹಾಗಿದೆ, ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ನಲ್ಲೆಯಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಕಣ್ಣಲ್ಲೇ ಒಲವಿನ ಗೀತೆ ನೀ ಹಾಡಿದಂತಿದೆ, ನಿನ್ನಾಸೆ ಅತಿಯಾಗಿ ತೋರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ, ನಿನ್ನಾಸೆ ಅತಿಯಾಗಿ ಓಲಾಡುವಂತಿದೆ, ಹಾಡುವಂತಿದೆ. ನಲ್ಲೆಯಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಲಲ 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 ವಾಹ್, ಸೊಗಸಾಗಿತ್ತು. ಅನಂತ್ನಾಗ್ ಮತ್ತು ಕಲ್ಪನಾ ಈ ಚಿತ್ರದಲ್ಲಿ ನಟಿಸ್ತಾರೆ. ನಿಜವಾಗ್ಲೂ ಅವರಿಬ್ಬರು ನಟರು ಅಂತ ಅನ್ನೋದಕ್ಕಿಂತಲೂ ಕೂಡ ಕಲಾವಿದರು, ಅದ್ಭುತವಾದಂತಹ ಕಲಾವಿದರು. ಎಲ್ಲ ಪಾತ್ರಗಳಿಗೂ ಕೂಡ ಜೀವ ತುಂಬುವಂತಹ ಶಕ್ತಿ ಇರುವಂಥವರು. ಮುಂದಿನ ಒಂದು ಒಳ್ಳೆಯ ಗೀತೆಗೆ ಹೋಗೋಣ. ಈಗ ರೆಬಲ್ ಸ್ಟಾರ್ ಅಂಬರೀಷ್ ರವರು ಮತ್ತು ದೀಪಿಕಾ ಇವರು ಜೊತೆಯಲ್ಲಿ ನಟಿಸಿದಂತಹ ಚಿತ್ರ ಇಂದ್ರಜಿತ್. ಆವತ್ತಿನ ಕಾಲಕ್ಕೆ ಅದರಲ್ಲೂ ನಮ್ಮ ಈ ಮಂಡ್ಯ ಭಾಗದಲ್ಲಂತೂ ಅತ್ಯಂತ ದೊಡ್ಡ ವಿಜೃಂಭಣೆಯಿಂದ ಸ್ವಾಗತನ ಮಾಡಿ ಈ ಚಿತ್ರವನ್ನು ಒಳಗೆ ಸೆಳ್ಕೊಂಡ್ವು. ಇವತ್ತಿಗೂ ಕೂಡ ಆಗೆಲ್ಲ ಈ ತಿಥಿ ಈ ಥರದ್ದೇನಾದರೂ ಆದಾಗ ಆ 11ನೇ ದಿವಸದ ಸಂದರ್ಭದಲ್ಲಿ ವಿಡಿಯೋಗಳನ್ನ VCPಗಳನ್ನ ಸಿನಿಮಾಗಳನ್ನ ಹಾಕ್ತಿದ್ರು. ಬಹುಶಃ ಎಲ್ಲೇ ಹೋದರೂ ಕೂಡ ಇಂದ್ರಜಿತ್ ಸಿನಿಮಾ ಅಲ್ಲಿರಲೇಬೇಕು, ಆ ಕ್ಯಾಸೆಟ್ ತರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಜನ ರೊಚ್ಚಿಗೆದ್ದು ಬಿಡೋರು ಅಂತ ಅನ್ನುವಂಥ ವಾತಾವರಣ ಕೂಡ ಆವತ್ತಿಗಿತ್ತು. ಈ ಚಿತ್ರಕ್ಕೆ ಸಂಗೀತ ಮತ್ತು ಸಾಹಿತ್ಯ ಎರಡನ್ನೂ ಕೊಟ್ಟವರು ಹಂಸಲೇಖ. ನಿಮಗೆ ನೆನಪಿದೆಯಾ? ಹಂಸಲೇಖ ಕೂಡ ನಮ್ಮ ಮಂಡ್ಯದ ಹಳೆ ಕನ್ನಂಬಾಡಿಯವರು. ಇದೇ ಲಕ್ಷ್ಮೀ ಜನಾರ್ದನ ಥಿಯೇಟರ್ ಅಂತ ಏನಿತ್ತೋ ಅಲ್ಲಿಯೂ ಕೂಡ ಅವರು ಹಲವಾರು ನಾಟಕಗಳಿಗೆ ಹಾರ್ಮೋನಿಯಂ ಕೂಡ ನುಡಿಸ್ತಾ ಇದ್ದಂಥವರು. ಇವತ್ತು ಕರ್ನಾಟಕದ ಭಾರತದ ಅದ್ಭುತ ರಾಗ ಸಂಯೋಜಕರಲ್ಲಿ ಒಬ್ಬರು ಮತ್ತು ಇಡೀ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ದಿಕ್ಕಿಗೆ ಸಂಗೀತದಲ್ಲಿ ಮತ್ತು ಸಾಹಿತ್ಯದಲ್ಲಿ ಕರ್ಕೊಂಡೋದವರು ಹಂಸಲೇಖ ಅವರು. ಈ ಚಿತ್ರಕ್ಕೂ ಕೂಡ ಅದ್ಭುತವಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಈ ಗೀತೆಯನ್ನು ಈಗ ಆ ಹಾಡನ್ನು ಪ್ರಸ್ತುತಿ ಮಾಡುವಂಥವರು ಶ್ರೀಧರ್ ಮತ್ತು ಶ್ರೀಮತಿ ಸರ್ವಮಂಗಳರವರು.
ಹೊಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿರೆ ಮೇಘ ಶ್ಯಾಮನ ಮುರಳಿ ಲೋಲನ ಪ್ರೀತಿಯೊಂದು ಕವನ ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸಿ ಹೊನಲನು ಸೇರುತ್ತಲಿ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನ್ನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲಿ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಲವಿಗೆ ಹೂವಾಸುವೆ ನಿನ್ನ ಹಾದಿಗೆ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ಹಗಲು ഇരുಳಲಿ ಬಿಸಿಲು ಮಳೆಯಲ್ಲಿ ಹೊಳೆವ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬಿನ್ನ ತಾಯಿ ಮಡಿಲನ್ನ ಜನುಮ ಜನುಮಕ್ಕೂ ನಾ ಬಂದು ಸೇರುವೆನು ನಿನ್ನ ಪ್ರೀತಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನನ್ನು ಸಿರ ಕಾಣಲು ಬಲು ಚೆನ್ನ ಮಲ್ಲಿಗೆ ಹೂ ಮಲ್ಲಿಗೆ ಉಸಿರಾಡಿದೆ ನಿನಗಾಗಿ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿರೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿರೆ ಆಹಾ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಎಂಥ ಸೊಗಸಾದಂತಹ ಸಾಲುಗಳನ್ನು ಹಂಸಲೇಖ ಅವರು ರಚಿಸಿದ್ದಾರೆ ನೋಡಿ. ಥ್ಯಾಂಕ್ಸ್. ಶ್ರೀಧರ್ ಮತ್ತು ಸರ್ವಮಂಗಳ ಕೂಡ ಅಷ್ಟೇ ಅದ್ಭುತವಾಗಿ ಅದನ್ನು ಹಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಮುಂದಿನ ಗೀತೆ ಈ ಸಂಚಿಕೆಯ ಕೊನೆಯ ಗೀತೆ, ನಿಮಗೆಲ್ಲ ಇಷ್ಟ ಆಗುವಂಥದ್ದು. ಬಂಧನ ಸಿನಿಮಾ ಅಂದ ತಕ್ಷಣ ಆ ಹಾಡು ನೆನಪಿಗೆ ಬರ್ತದೆ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿಯವರು ನಟಿಸಿದಂತಹ ಚಿತ್ರ. ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ, ಸಂಗೀತ ಎಂ ರಂಗರಾವ್ ಅವರು, ಸಾಹಿತ್ಯ ಆರ್ ಎನ್ ಜೈಗೋಪಾಲ್. ಹಾಡು 101 ನೆನಪು ಎದೆಯಾಳದಿಂದ. ಈ ಹಾಡನ್ನು ಪ್ರಸ್ತುತಿಪಡಿಸುವಂಥವರು ಶ್ರೀಧರ್. 101 ನೆನಪು ಎದೆಯಾಳದಿಂದ
ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎಡೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತಹು ಮುಡಿಯೇರೆ ನಲಿವು ಮುಡಿಜಾರೆ ನೋವು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀನೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು, ಎದೆಯಲ್ಲಿ ಉಳಿದದ್ದು 301. ಮೂರು ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷವುಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ. ಆಹಾ, ನಿಜವಾಗ್ಲೂ ಆ ಹಾಡು, ಆ ಚಿತ್ರ, ಆ ಸಂದರ್ಭ ಅದ್ಭುತ. ಆತ್ಮೀಯ ವೀಕ್ಷಕರೇ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಈ 101 ನೆನಪು ನಮ್ಮನ್ನು ಕೂಡ ಸದಾ ಕಾಡ್ತಾ ಇರ್ತದೆ. ಗಾನಗಂಧರ್ವನಿಗೆ ಗಾನ ನಮನ.
ಇದು STVಯಲ್ಲಿ ಮಾತ್ರ. ಆತ್ಮೀಯ ವೀಕ್ಷಕರೇ, ಸಮಯ ಮುಗಿದಿದೆ. ಹೌದು, ಕಾಲ ಯಾರನ್ನೂ ಕಾಯೋದಿಲ್ಲ. ಮುಂದಿನ ಸಂಚಿಕೆಯೊಂದಿಗೆ ನಾನು ಮತ್ತೆ ಒಂದಷ್ಟು SP ಬಾಲಸುಬ್ರಹ್ಮಣ್ಯಂ ಅವರ ಆ ಇಡೀ ವಿಚಾರಗಳು, ಆ 40,000 ಹಾಡುಗಳು, ಈ 74 ವರ್ಷದ ಅವರ ನಿರಂತರ ನಡೆ, ಎಲ್ಲದರ ಬುತ್ತಿಯನ್ನು ಒಂದಷ್ಟು ಹಂಚೋದಕ್ಕೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ. ಜೊತೆಗೆ ನಮ್ಮ ಮಂಡ್ಯದ ಹೊಸ ಗಾಯಕರ ಜೊತೆಯಲ್ಲಿ ನಿಮಗೂ ಆಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಬನ್ನಿ. STV ಯಾವಾಗಲೂ ತೆಗೆದಿರುತ್ತೆ. ನಿಮಗೂ ಆಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಆಡ್ಬೋದು. ಹಾಡಿನ ಮುಖಾಂತರವೇ ಬಾಲಸುಬ್ರಹ್ಮಣ್ಯಂ ಅವರಿಗೆ ಆ ನಮನವನ್ನು ಸಲ್ಲಿಸ್ಬೋದು. ಹೊಸ ಗಾಯಕರಿಗೆ STV ವೇದಿಕೆ. ನಮಸ್ಕಾರ.